ನಮಸ್ಕಾರ ಸ್ನೇಹಿತರೆ. ಇಂದು ನಾನು 2014-15 ಉಪನ್ಯಾಸಕರ ನೇಮಕಾತಿಯಲ್ಲಿ ರೋಸ್ಟರ್ ಬಿಂದುಗಳು ತಪ್ಪಾಗಿರುವ ಬಗ್ಗೆ ಆಲ್ರೆಡಿ ಈಗ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡಿದ್ದೀನಿ. ಅದರ ಅನ್ವಯ ಆಲ್ರೆಡಿ ಈಗ ಮಾಹಿತಿ ಪ್ರಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 8/5/2015 ಉಪನ್ಯಾಸಕರ ನೇಮಕಾತಿಯನ್ನು ಅರ್ಜಿಗೆ ಆಹ್ವಾನಿಸುತ್ತೆ. ಆದರೆ ತದಾದ ನಂತರ ಯಾವುದೇ ಒಂದು ಕಾರಣಗಳಿಲ್ಲದೆ ಅದನ್ನು ನೇಮಕಾತಿಯನ್ನು ಸ್ಥಗಿತಗೊಳಿಸ್ತಾರೆ. ಆ ನೇಮಕಾತಿ ಸ್ಥಗಿತಗೊಳಿಸಿದ್ದನ್ನು ಅಭ್ಯರ್ಥಿಗಳಿಗೆ ಯಾವುದೇ ಮಾಹಿತಿಯನ್ನು ನೀಡಿರುವುದಿಲ್ಲ ತಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲಾಖೆಯಲ್ಲಿ. ಅದಾದ ನಂತರ ಇವರು ಮತ್ತೆ 2016ರಲ್ಲಿ ಮತ್ತೆ ನೇಮಕಾತಿಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದ ನಂತರ ಅಲ್ಲಿ ತಿದ್ದುಪಡಿಗೆ ಅವಕಾಶಗಳನ್ನು ನೀಡ್ತಾರೆ. ತಿದ್ದುಪಡಿ ಅವಕಾಶ ನೀಡಿದ ನಂತರ ಅದನ್ನು ಕೂಡ ಅರ್ಜಿನ ಹಾಕಲಿಕ್ಕೆ ಅದನ್ನು ಏನು ಮಾಡ್ತಾರೆ, ಸ್ಥಗಿತಗೊಳಿಸ್ತಾರೆ. ಮತ್ತು 2017ರಲ್ಲಿ ಮತ್ತೆ ಅರ್ಜಿಯನ್ನು ಹಾಕಲಿಕ್ಕೆ ಇವರು ಅವಕಾಶವನ್ನು ನೀಡ್ತಾರೆ. ಅಂದರೆ 2015, 16, 17 ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಏನಿದು ಉಪನ್ಯಾಸಕರ ನೇಮಕಾತಿಯನ್ನು ಏನು ಮಾಡುತ್ತೆ, 3 ಸರ್ತಿ ಅಧಿಸೂಚನೆಯನ್ನು ಆಹ್ವಾನ ಮಾಡುತ್ತೆ. ಒಂದು ಅಧಿಸೂಚನೆ ಮೊದಲನೇದು 2015, ಅದಾದ ನಂತರ ತಿದ್ದುಪಡಿ ಅಧಿಸೂಚನೆ 2016, ಅದಾದ ನಂತರ ಇದರದ್ದು ತಿದ್ದುಪಡಿ ಅಧಿಸೂಚನೆ 2017. ವಿಶೇಷವಾಗಿ ಈ 3 ಅಧಿಸೂಚನೆಗಳಲ್ಲಿ ಗಮನಿಸಬೇಕಾಗಿರೋದು ಏನಂತಂದರೆ, ಇಲ್ಲಿ ಯಾವುದೇ ಒಂದು ನೇಮಕಾತಿನ ಮಾಡಿಕೊಳ್ಬೇಕಾತಂದರೆ ಇವರು DPRದಿಂದಾಗಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಯಿಂದಾಗಲಿ ಒಂದು ರೋಸ್ಟರ್ ರಿಜಿಸ್ಟರ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ರೋಸ್ಟರ್ ಅದರದ್ದು ಬಿಂದುಗಳ ಅನ್ವಯ ಅಂದರೆ 1 to 100 ಒಂದು ರೋಸ್ಟರ್ ಬಿಂದುಗಳಿರುತ್ತೆ. ಈ ಬಿಂದುಗಳ ಅನ್ವಯನೇ ಯಾವ ಸೈಕಲ್ದಿಂದ ಪ್ರಾರಂಭವಾಗಿದೆ, ಯಾವ ಬಿಂದುವಿನಿಂದ ಕೊನೆಯಾಗಿದೆ, ಆ ಬಿಂದುವಿನಿಂದನೇ ನೆಕ್ಸ್ಟ್ ನೇಮಕಾತಿನ ಪ್ರಾರಂಭ ಮಾಡಬೇಕು ಮತ್ತು ಅದನ್ನು ಆ ಪೋಸ್ಟ್ಗಳನ್ನು ಅಲ್ಲಿಂದನೇ ಫಿಲ್ ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ನೇ ಇದೆ. ಆ ಸರ್ಕ್ಯುಲರ್ ಪ್ರಕಾರನೇ ಏನು ಮಾಡಬೇಕು, ನೇಮಕಾತಿಯನ್ನು ಮಾಡ್ಕೋಬೇಕು. ಆದರೆ 8/5/2015ರಲ್ಲಿ ಇವರು 1103 ಪೋಸ್ಟ್ಗಳನ್ನು ಕರೀತಾರೆ. ಅದಾದ ನಂತರ 2016ರಲ್ಲಿ ಸ್ಥಗಿತಗೊಳಿಸಿ ಅದಾದ ನಂತರ ಅಲ್ಲಿ 121 ಪೋಸ್ಟ್ಗಳನ್ನು ಆ್ಯಡ್ ಮಾಡ್ತಾರೆ. ಅಂದರೆ ಕಾಮರ್ಸ್ ಸಬ್ಜೆಕ್ಟಲ್ಲಿ ಮಾತ್ರ. ಯಾಕಂದರೆ ಇಡೀ ಒಂದು 18ರಿಂದ 20 ಸಬ್ಜೆಕ್ಟಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಮಾತ್ರನೇ ಇವರು ಆ್ಯಡ್ ಮಾಡೋದು. ಅದರಲ್ಲಿ 120 ಪೋಸ್ಟ್ಗಳನ್ನು ಸಮಥಿಂಗ್ ಆ್ಯಡ್ ಮಾಡ್ತಾರೆ. ಅಂದರೆ ಟೋಟಲ್ 1703 ಪೋಸ್ಟ್ ಆಗುತ್ತೆ. ಹಾಗಾದರೆ ಉಳಿದ್ರದ್ದು ಸಬ್ಜೆಕ್ಟ್ಗಳಲ್ಲಿ ಹೆಚ್ಚುವರಿ ಪೋಸ್ಟಾಗಿ ಯಾಕೆ ತುಂಬಿಕೊಂಡಿಲ್ಲ ಅನ್ನೋದನ್ನೇ ಅದೇ ಒಂದು ಪ್ರಶ್ನೆ. ಅದು ಕ್ವಶನ್ ಆಗೇ ಉಳಿಯುತ್ತೆ. ಅದು ಬಿಡಿ, ಅದು ಅವ್ರ ಪೋಸ್ಟ್ಗಳನ್ನು ಕಾಮರ್ಸಿಗೆ ಮಾತ್ರ ಪ್ರಿಫರ್ ಮಾಡಿದ್ದಾರೆ ಅಂದರೆ ಅದನ್ನು ಅಷ್ಟೇ ಪೋಸ್ಟ್ಗಳನ್ನಾಗಿ ಅಲ್ಲೇ ಇರಲಿ ಅದು. ಅದಾದ ನಂತರ ಇವರು ಯಾವುದು 2017ರಲ್ಲಿ ಅಧಿಸೂಚನೆಯಲ್ಲಿ 1700 ಪೋಸ್ಟನ್ನು ಕರೀತಾರೆ. ಅದಾದ ನಂತರ ಇವರು 2018ರಲ್ಲಿ ಎಕ್ಸಾಮನ್ನು ನಡೆಸ್ತಾರೆ. ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2019 6ನೇ ತಿಂಗಳಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಮ್ಮ ಇಲಾಖೆಯಲ್ಲಿ ಕೀ ಉತ್ತರಗಳನ್ನು ಹೊರತುಪಡಿಸಿ ನೇಮಕಾತಿಗೆ ಸಂಬಂಧಪಟ್ಟಂಗೆ ಇತರೆ ಯಾವುದಾದ್ರೂ ಆಕ್ಷೇಪಣೆಗಳಿದ್ದರೆ ಕೆಳಗೆ ನಿಗದಿಪಡಿಸಿದಂಥ ದಿನಾಂಕದೊಳಗೆ ಅಂದರೆ 10/6/2019 ಒಳಗಡೆ ತಾವು ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಅದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಮ್ಮ ಇಲಾಖೆಯ ಜಾಲತಾಣದಲ್ಲಿ ಪಬ್ಲಿಷ್ ಮಾಡ್ತಾರೆ. ಆ ಪಬ್ಲಿಕೇಶನ್ ಅನ್ವಯ ಈ ನೇಮಕಾತಿಯಲ್ಲಿ ರೋಸ್ಟರ್ ಬಿಂದುಗಳು ತಪ್ಪಾಗಿದೆ ಅಂದರೆ ಇವರು ಸಮಾಜ ಕಲ್ಯಾಣ ಇಲಾಖೆ ಅಥವಾ DPRನಿಂದ ಹೊರಡಿಸಿದಂತಹ ಒಂದು ಜಿಒ ರೋಸ್ಟರ್ ಬಿಂದುಗಳು 1 to 100 ರೋಸ್ಟರ್ ಬಿಂದುಗಳಲ್ಲಿ ಇವರು ಅದನ್ನು ಅನ್ವಯನೇ ಯಾವುದೇ ರೀತಿ ಫಾಲೋ ಮಾಡ್ದೇ ಇವರು ತಪ್ಪು ಮಾಡಿದ್ದಾರೆ ಎಂಬ ಮಾಹಿತಿ ಮೇರೆಗೆ ಒಂದು ಅಭ್ಯರ್ಥಿಯು ಏನು ಮಾಡ್ತಾರೆ, ಈ ಉಳಿಕೆ ಮೂಲ ವೃಂದದಲ್ಲಿ ಆಗಿರ್ಬೋದು ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಆಗಿರ್ಬೋದು, ಈ ರೋಸ್ಟರ್ ಬಿಂದುಗಳು ತಪ್ಪಾಗಿದೆ, ಈ ನಿಯಮಗಳ ಪ್ರಕಾರನೇ ಇದನ್ನು ತಾವು ತುಂಬ್ಕೋಬೇಕಾಗಿತ್ತು ಅಂತೇಳಿ ಒಂದು ದೂರು ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಆ ದೂರು ಅರ್ಜಿಯನ್ನು ಯಾವುದೇ ರೀತಿ ಪರಿಗಣಿಸದೆ ಇವರು ಏನು ಮಾಡ್ತಾರೆ, 2019ರಲ್ಲಿ ಒಂದು ಫೈನಲ್ ಲಿಸ್ಟ್ ಮಾಡಿ ಇದನ್ನು ಪ್ರಕಟಣೆ ಮಾಡ್ತಾರೆ. ಇದಾದ ನಂತರ ಅಭ್ಯರ್ಥಿಯು
ಈ 2014-15 ಉಪನ್ಯಾಸಕರ ನೇಮಕಾತಿಯಲ್ಲಿ ರೋಸ್ಟರ್ ಬಿಂದುಗಳು ತಪ್ಪಾಗಿದೆ, ಇದನ್ನು ಸರಿಪಡಿಸಿ ನನಗೆ ನ್ಯಾಯ ಕೊಡಿಸಿ ಅಂತ ಒಬ್ಬ ದಲಿತ ಮಹಿಳೆ, ಗ್ರಾಮೀಣ ವಿಭಾಗದ ಮಹಿಳೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಏನು ಮಾಡಿದ್ರೆ ಅರ್ಜಿಯನ್ನು ನೀಡ್ತಾರೆ. ಈ ಅರ್ಜಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ಯಾವ ರೀತಿಯಾದ ಅಭ್ಯರ್ಥಿಗೆ ಹಿಂಬರ ನೀಡ್ತಾರೆ ಅಂತಂದರೆ, ನಾವು ಬರೀ ಆಯ್ಕೆ ಪ್ರಾಧಿಕಾರ ಆಗಿರೋದ್ರಿಂದ ರೋಸ್ಟರ್ ಬಿಂದುಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಇದರಲ್ಲಿ ಸಮಸ್ಯೆಗಳಾಗಿರ್ಬೋದು, ಇದು ನಮಗೆ ಸಂಬಂಧ ಇಲ್ಲ, ನಾವು ಆಯ್ಕೆ ಪ್ರಾಧಿಕಾರ ಮಾತ್ರ, ಎಲ್ಲನೂ ನೇಮಕಾತಿ ಪ್ರಾಧಿಕಾರ ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಇದು ಸಂಬಂಧಪಡುತ್ತೆ ಅಂತ ಒಂದು ಮಾಹಿತಿ ಹಕ್ಕು ಅಧಿನಿಯಮದಡಿ ಅಭ್ಯರ್ಥಿಗೆ ಹಿಂಬರ ನೀಡ್ತಾರೆ. ಅಂದರೆ ಇವ್ರ ಕೆಲಸ ಇಷ್ಟೇ. ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಯಾವ ರೀತಿ ಅದನ್ನು ರೆಡಿ ಮಾಡಿಕೊಟ್ಟಿದೆ, ಅದನ್ನು ನಾವು ರಿಸೀವ್ ಮಾಡ್ಕೊಂಡಿದ್ವಿ, ಅದೇ ಪ್ರಕಾರ ನಾವು ಅದನ್ನು ಫಾರ್ಮೆಟನ್ನು ರೆಡಿ ಮಾಡಿ ಅದನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ, ಎಕ್ಸಾಮ್ ನಡೆಸಿ ಅದೇ ರೀತಿ ರೋಸ್ಟರ್ ಬಿಂದುಗಳ ಪ್ರಕಾರನೇ ನಾವು ಪಬ್ಲಿಷ್ ಮಾಡಿದ್ದೀವಿ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೇಳುತ್ತೆ. ಆದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಅಭ್ಯರ್ಥಿಯು ಪದೇ ಅಂದರೆ ಸುಮಾರು 1-2 ವರ್ಷ 6 ತಿಂಗಳ ಕಾಲ ಪದೇ ಅರ್ಜಿಯನ್ನು ಹಾಕ್ತಾರೆ. ಯಾಕಂದರೆ ಇದರಲ್ಲಿ ತಪ್ಪಾಗಿದೆ, ದಯವಿಟ್ಟು ಇದನ್ನು ಗಮನಿಸಿ, ಇದನ್ನು ತಾವುಗಳು ಇದನ್ನು ಗಮನಿಸಿ, ಇದನ್ನು ನೋಡಿ ಇನ್ನೊಮ್ಮೆ ಇದನ್ನು ನನ್ನ ದೂರರ್ಜಿಯನ್ನು ಪರಿಗಣಿಸಿ ತಾವುಗಳು ಪರಿಶೀಲನೆ ಮಾಡಿ ನನಗೆ ನ್ಯಾಯ ಕೊಡಿಸಿ ಅಂತ ಒಬ್ಬ ದಲಿತ ಮಹಿಳೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಇದನ್ನು ಕೇಳಿದಾಗ ಪದವಿ ಪೂರ್ವ ಶಿಕ್ಷಣ ಇಲಾಖೆದವರು ಒಂದು ಹಿಂಬರ ನೀಡ್ತಾರೆ. ಏನಂತಂದರೆ 371J ಅಧಿಸೂಚನೆಯ ಅನ್ವಯ ನಾವುಗಳು ರೋಸ್ಟರ್ ಬಿಂದುಗಳನ್ನು ಸರಿದೂಗಿಸಿ ಇದನ್ನು ನಾವು 1200 ಪೋಸ್ಟ್ಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿಗೆ ನಾವು ಹಸ್ತಾಂತರ ಮಾಡಿರ್ತೀವಿ ನೇಮಕಾತಿ ಮಾಡಲಿಕ್ಕೆ ಅಂತ ಒಂದು ಪಾಯಿಂಟ್ ಹೇಳ್ತಾರೆ. ಅದಾದ ನಂತರ ನಾವು 2019ರಲ್ಲಿ ಫೈನಲ್ ಲಿಸ್ಟ್ಗೆ ಯಾವುದೇ ರೀತಿಯ ಅಬ್ಜೆಕ್ಷನ್ಗಳು ಬಂದಿರೋದಿಲ್ಲ ಅಂತ ಹೇಳಿಕೆ 2 ಪಾಯಿಂಟ್ ಹೇಳ್ತಾರೆ. 3ನೇ ಪಾಯಿಂಟಲ್ಲಿ ಏನು ಹೇಳ್ತಾರೆ, ರೋಸ್ಟರ್ ಬಿಂದುಗಳ ವರ್ಗೀಕರಣದ ಸಮಯದಲ್ಲಿ ಯಾವುದೇ ರೀತಿಯ ಆಕ್ಷೇಪಣೆಯು ಅಭ್ಯರ್ಥಿಯು ನೀಡಿರುವುದಿಲ್ಲ ಅಂತಲೇ ಒಂದು ಮಾಹಿತಿ ಕೊಡ್ತಾರೆ. ಮತ್ತು 4ನೇ ಪಾಯಿಂಟಲ್ಲಿ ಏನು ಹೇಳ್ತಾರೆ ಅಂತಂದರೆ ಇವರು ನಾವು ಸರ್ಕಾರದ ಆದೇಶಗಳು ಸುತ್ತೋಲೆಗಳು ಅದರ ಅನ್ವಯ ಇದರಲ್ಲಿ 5 ವರ್ಷಗಳು ಈ ನೇಮಕಾತಿ ಆಗಿರೋದ್ರಿಂದ ಆಲ್ರೆಡಿ ನಾವು ಆಯ್ಕೆ ಪಟ್ಟಿಯನ್ನು ಬಿಟ್ಟಾಗಿರೋದ್ರಿಂದ ತಾವು ನೀಡಿರುವಂಥ ದೂರುಗಳು ಈ ಸಮಯದಲ್ಲಿ ನಾವು ಇದನ್ನು ಪರಿಶೀಲನೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿಕೆ ಒಂದು ಹಿಂಬರ ನೀಡಿಕೆ ಇವರು ಕ್ಲೋಸ್ ಮಾಡ್ತಾರೆ. ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಅಭ್ಯರ್ಥಿ ಪರವಾಗಿ ನಾವು ಕೇಳ್ತಾ ಇದ್ದೀವಿ, ಅಭ್ಯರ್ಥಿಯು ಮಾಹಿತಿ ಹಕ್ಕು ಅಧಿನಿಯಮದಡಿ ತಾವು ನೀಡಿದಂಥ ಹಿಂಬರದಲ್ಲಿ ಒಂದು ಪಾಯಿಂಟ್ ಪ್ರಕಾರನೇ ಬರೋಣ, 371Jನ ಸರಿದೂಗಿಸಿ ಅದರ ಅನ್ವಯ ಉಳಿಕೆ ಮೂಲರಿಂದ ಹೈದರಾಬಾದ್ ಕರ್ನಾಟಕನ ತಾವುಗಳು ರೋಸ್ಟರ್ ಬಿಂದುಗಳನ್ನು ಸರಿದೂಗಿಸಿ 1700 ಪೋಸ್ಟನ್ನು ಬಿಟ್ಟಿರ್ತೀರಿ. ಅಂದರೆ ನಾನ್ ಹೈದರಾಬಾದಕ್ಕೆ ಸಪ್ರೇಟು ರೋಸ್ಟರ್ ಬಿಂದುಗಳು ಸಪ್ರೇಟಾಗಿ ಸಬ್ಜೆಕ್ಟ್ ವೈಸ್ ಬಿಟ್ಟಿರ್ತೀರಿ, ಹೈದರಾಬಾದ್ ಕರ್ನಾಟಕ ಸಪ್ರೇಟು ಅದನ್ನು ರೋಸ್ಟರ್ ವೈಸ್ ಸಪ್ರೇಟಾಗಿ ಬಿಟ್ಟಿರ್ತೀರಿ. ಅಂದರೆ ತಾವು 371 ಸರಿದೂಗಿಸಿ ಅಂತ ಹೇಳ್ತಾ ಇದ್ದೀರಿ. ಅದನ್ನೇ ಅಭ್ಯರ್ಥಿಯು ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಕೇಳಿದಾಗ ತಾವು 371Jನ ಸರಿದೂಗಿಸಿ 1700 ಪೋಸ್ಟ್ ಬಿಟ್ಟಿರ್ತಿರಲ್ಲ, ಅದರದ್ದು ರೋಸ್ಟರ್ ರಿಜಿಸ್ಟರ್ ಪ್ರತಿನ ಕೇಳಿದ್ರೆ ತಾವುಗಳು ಏನಂತ ಮಾಹಿತಿ ಕೊಡ್ತೀರಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ, ನಾವು ರೋಸ್ಟರ್ ರಿಜಿಸ್ಟರ್ನ ನಿರ್ವಹಣೆ ಕಂಡು ಬಂದಿರುವುದಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ರೋಸ್ಟರ್ ರಿಜಿಸ್ಟರ್ ನಿರ್ವಹಣೆ ಕಂಡು ಬಂದಿರುವುದಿಲ್ಲ ಅಂತ ತಾವು ಮಾಹಿತಿ ಹಕ್ಕು ಅಧಿನಿಯಮದಡಿ ತಾವು ಮಾಹಿತಿಯನ್ನು ನೀಡ್ತೀರಾ. ಇನ್ನು ಎರಡನೇದ್ದು 2019ರಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು ನೀಡಿದಿಲ್ಲ ಅಂತ ಹೇಳ್ತೀರಾ. ಸ್ವಾಮಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತಂದರೆ 1:2 ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲೇ ಅಧಿಸೂಚನೆ ಹೊರಡಿಸಿರುತ್ತೆ. ಕೀ ಉತ್ತರಗಳನ್ನು ಹೊರತುಪಡಿಸಿ ತಾವುಗಳು ಬೇರೆ ಯಾವುದಾದ್ರು ಇತರ ಆಕ್ಷೇಪಣೆಗಳಿದ್ದರೆ ತಾವು ಸಲ್ಲಿಸ್ಬೋದಂತ ಆ ಅಧಿಸೂಚನೆ ಅನ್ವಯ ಅಭ್ಯರ್ಥಿಯು ಆ ಟೈಮಲ್ಲೇ ರೋಸ್ಟರ್ ಬಿಂದುಗಳು ತಪ್ಪಾಗಿರೋ ಬಗ್ಗೆ ಆ ನಿಯಮಗಳನ್ನು ಹಾಕಿ ಅದನ್ನು ಅಭ್ಯರ್ಥಿಯು ಅದನ್ನು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ತಾವು ಅದನ್ನು ಯಾಕೆ ಗಮನಿಸಲಿಲ್ಲ? ಅದನ್ನು ಕೂಡ ತಾವು ಗಮನಿಸಿಲ್ಲ. ಮೂರನೇದು, ಈ ರೋಸ್ಟರ್ ಬಿಂದುಗಳ ವರ್ಗೀಕರಣದ ಬಗ್ಗೆ ಆಕ್ಷೇಪಣೆ ಯಾವುದೇ ರೀತಿ ಕಂಡು ಬಂದಿರುವುದಿಲ್ಲ ಅಂತ ತಾವು ಮಾಹಿತಿ ನೀಡ್ತೀರಿ. ಸೇಮ್ ಕ್ವಶನನ್ನು ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೇಳಿದ್ರೆ ರೋಸ್ಟರ್ ರಿಜಿಸ್ಟರ್ಗಳ ಆಕ್ಷೇಪಣೆಗಳ ಬಗ್ಗೆ ಯಾವುದೇ ಮಾಹಿತಿಗಳು ಇರುವುದಿಲ್ಲ. ನಾವು ಆಯ್ಕೆ ಪ್ರಾಧಿಕಾರ ಅಂತ ಹೇಳಿಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೈ ಎತ್ತುತ್ತೆ.
ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏನು ಹೇಳುತ್ತೆ, ರೋಸ್ಟರ್ ಬಿಂದುಗಳು ತಾವೇ ನಾವು ರೋಸ್ಟರ್ ಬಿಂದುಗಳ ವರ್ಗೀಕರಣದ ಆಕ್ಷೇಪಣೆಗೆ ಅಧಿಸೂಚನೆಯನ್ನು ನಾವು ಕರೆದಿರುವುದಿಲ್ಲ ಅಂತೇಳಿ ತಾವೇ ಮಾಹಿತಿ ಹಕ್ಕು ಅಧಿನಿಯಮದಡಿ ತಾವೇ ಹೇಳ್ತೀರಾ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಾಹಿತಿ ಹಕ್ಕು ಅಧಿನಿಯಮದಡಿ ಹೆಂಗೆ ಸ್ವತಃ ತಾವೇ ರೋಸ್ಟರ್ ಬಿಂದುಗಳು ವರ್ಗೀಕರಣದ ಬಗ್ಗೆ ಅದರದ ಯಾವ ರೀತಿ ಆಕ್ಷೇಪಣೆಯನ್ನು ಕರಿಬೇಕಾಗಿರೋದು ತಮ್ಮ ಕರ್ತವ್ಯ. ಅದನ್ನು ತಾವೇ ಅಧಿಸೂಚನೆಯನ್ನು ಕರೆದಿಲ್ಲ ಅಂತಂದರೆ ಅಭ್ಯರ್ಥಿಯು ನೇಮಕಾತಿ ಹಂತದಲ್ಲಿ ರೋಸ್ಟರ್ ಬಿಂದುಗಳು ತಪ್ಪಾಗಿದೆ ಅಂತ ಆಕ್ಷೇಪಣೆ ಅರ್ಜಿನೂ ಸಲ್ಲಿಸಿದ್ರು ಕೂಡ ನಾವು ಆಕ್ಷೇಪಣೆ ಅರ್ಜಿನೇ ತಾವು ಕಂಡಿಲ್ಲ ಅಂತಂತ ಹೇಳ್ತಿರಲ್ಲ, ಯಾವ ಮಾಹಿತಿ ಮೇರೆಗೆ ಹೇಳ್ತೀರಿ? ಮತ್ತು ತಾವು ಹಿಂಬರದಲ್ಲಿ ಹೇಳ್ತೀರಿ ಸರ್ಕಾರ ಆದೇಶಗಳು ಸುತ್ತೋಲೆಗಳು ಅನ್ವಯ ಈ 5 ವರ್ಷಗಳು ನೇಮಕಾತಿಯಾಗಿದೆ, ಹೀಗಾಗಿ ಈ ಹಂತದಲ್ಲಿ ತಮ್ಮ ದೂರನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಮಾಹಿತಿ ಕೊಡ್ತೀರಿ. ನಿರ್ದೇಶಕರೇ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರೇ ತಾವುಗಳು ಅದೇಂಗೆ ಅದನ್ನು ಮಾಹಿತಿ ಹಕ್ಕು ನಿಯಮದಡಿ ಯಾವುದಾದ್ರೂ ಸರ್ಕಾರದ ಆದೇಶ ಸುತ್ತೋಲೆಗಳು ಇದೆಯಾ? ರೋಸ್ಟರ್ ಬಿಂದುಗಳು ತಪ್ಪಾಗಿರೋ ಬಗ್ಗೆ ಇದೇ ಟೈಮಲ್ಲಿ ಕೊಡಬಾರ್ದು ಅಥವಾ ನೇಮಕಾತಿ ಹಂತದಲ್ಲಿ ಕೊಟ್ಟರು ಕೂಡ ಇದನ್ನು ಪರಿಗಣನೆ ಮಾಡಬಾರ್ದು, ಅಥವಾ ರೋಸ್ಟರ್ ಬಿಂದುಗಳು ಎನಿ ಟೈಮಲ್ಲಿ ಯಾವುದೇ ಟೈಮಲ್ಲಿ ಕೊಟ್ಟರು ಕೂಡ ಇದನ್ನು ಪರಿಗಣನೆ ಮಾಡಬಾರ್ದು ಅಂತ ಹೇಳ್ಕರಿ ಏನಾದರೂ ನಿಯಮಗಳಿದಾವೆ? ತಾವು ಕೊಟ್ಟಿರೋತ್ತ ಹಿಂಬರಕ್ಕೆ ಯಾವುದಾದ್ರೂ ತಾವು ಈ ಹಂತದಲ್ಲಿ ಪರಿಗಣಿಸಲಾಗುವುದಲ್ಲ 5 ವರ್ಷ ಆಗಿದೆ ಅಂತ ಹೇಳಿಕೆ ಮಾಹಿತಿ ಹಕ್ಕು ಅಧಿನಿಯಮದಡಿ ತಮಗೆ ಕೇಳಿದಾಗ ತಾವೇನು ಹೇಳ್ತೀರಿ? ಅಂಥ ಯಾವುದೇ ಸುತ್ತೋಲೆಗಳು ಇಲ್ಲ ಅಂತ ಹೇಳ್ತೀರಿ. ಅಂದರೆ ಈ ತಾವು ಕೊಟ್ಟಿರುವಂಥ ಹಿಂಬರದಲ್ಲಿ ಸ್ಪಷ್ಟವಾಗಿ ಏನು ಕಂಡು ಬರ್ತಾ ಇದೆ ಅಂತಂದರೆ, ಮೊದಲನೇದಾಗಿ ಈ ನೇಮಕಾತಿಯನ್ನು ಮಾಡಬೇಕಂತಂದರೆ ತಾವುಗಳು ರೋಸ್ಟರ್ ಬಿಂದುಗಳನ್ನು ಸರಿಯಾದ ರೀತಿಯಲ್ಲಿ ಅದನ್ನು ವರ್ಗೀಕರಣ ಮಾಡಿ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ವಿಷಯವಾರಲ್ಲಿ ವರ್ಟಿಕಲ್ ಹಾರಿಜೆಂಟಲ್ ಆಗಿ ತಾವು ಅದನ್ನು ವರ್ಟಿಕಲ್ ಆಗಿ ಹಾರಿಜೆಂಟಲ್ ಆಗಿ ಅದನ್ನು ಪ್ರತಿಯೊಂದನ್ನು ಯಾವ ರೀತಿ ವರ್ಗೀಕರಣ ಅದನ್ನು ಸ್ಪಷ್ಟವಾಗಿ ತಾವು ಅದನ್ನು ಏನು ಮಾಡಬೇಕಾಗಿತ್ತು, ಅದನ್ನು ನೀಡಬೇಕಾಗಿತ್ತು. ಬರೀ ಪೇಪರಲ್ಲಿ ಫಾರ್ ಎಕ್ಸಾಂಪಲ್ ಉಳಿಕೆ 3ರಿಂದ ತಗೊಳ್ಳಿ, ಗಣಿತ ಸಬ್ಜೆಕ್ಟಲ್ಲಿ ತಾವು 9th ಪಾಯಿಂಟ್ 5th ಸೈಕಲ್ನಿಂದ ಪ್ರಾರಂಭ ಮಾಡಿನ ಅಂತ ಹೇಳ್ತೀರಿ. ಆದರೆ 9th ಪಾಯಿಂಟ್ ಅಂತಂದರೆ ಅದು 9ನೇ ಸೈಕಲು 5th ಸೈಕಲು 9th ಪಾಯಿಂಟ್ ಅಂತ ಹೇಳ್ತೀರಿ. ಅಂದರೆ 5th ಸೈಕಲು 9ನೇ ಪಾಯಿಂಟಿಂದ ಶುರುವಾಗಿದೆ ಅಂತ ಹೇಳ್ತಾರೆ. ಮತ್ತು ಆ ರಿಜಿಸ್ಟರ್ಗಳನ್ನು ತಾವು ಎಲ್ಲಿ ನಿರ್ವಹಣೆ ಮಾಡಿದಿರಿ? ತಾವೇ ಹೇಳ್ತೀರಿ ನಾವು 371J ಅಧಿಸೂಚನೆ ಅನ್ವಯ ನಾವು ಎಲ್ಲನೂ ರೋಸ್ಟರ್ ರಿಜಿಸ್ಟರ್ನ ಸರಿದೂಗಿಸಿ ನಾವು ನೇಮಕಾತಿ ಮಾಡೋಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೊಟ್ಟಿರುತ್ತೆ ಅಂತ ಹೇಳ್ತೀರಿ. ಇನ್ನೊಂದು ಕಡೆ ಅಭ್ಯರ್ಥಿಗೆ ತಪ್ಪು ಮಾಹಿತಿಯನ್ನು ನೀಡ್ತೀರಿ, ನಾವು ರೋಸ್ಟರ್ ರಿಜಿಸ್ಟರ್ನ ನಿರ್ವಹಣೆ ಮಾಡಿಲ್ಲ ಅಂತೇಳಿ. ಯಾವುದನ್ನು ನಂಬಬೇಕು ನಾವು? ತಮ್ಮ ಹತ್ರ ರೋಸ್ಟರ್ ರಿಜಿಸ್ಟರ್ಗಳು ನಿರ್ವಹಣೆ ಮಾಡಿರೋದು ಏನಾದರೂ ದಾಖಲಾತಿಗಳಿದ್ದರೆ ಅಭ್ಯರ್ಥಿಯು ಈಗಾಗಲೇ ಸದರಿ ವಿಚಾರವನ್ನು ಸಮಾಜ ಕಲ್ಯಾಣ ಇಲಾಖೆಗೆ ದೂರುಗಳನ್ನು ನೀಡಿರ್ತಾರೆ. SC/ST ಆಯೋಗಕ್ಕೂ ದೂರುಗಳನ್ನು ನೀಡಿರ್ತಾರೆ. SC/ST ಆಯೋಗ ಸದರಿ ನೇಮಕಾತಿಯಲ್ಲಿ ಒಂದು ದಲಿತ ಮಹಿಳೆ ಈ ರೀತಿ ಅರ್ಜಿಯನ್ನು ಕೊಟ್ಟಿದ್ದಾರೆ, ದೂರರ್ಜಿನ ರೋಸ್ಟರ್ ಬಿಂದುಗಳು ತಪ್ಪಾಗಿದೆ, ದಯವಿಟ್ಟು ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ತಾವುಗಳು ಯಾವ ರೀತಿ ನೇಮಕಾತಿಯನ್ನು ಮಾಡಿದ್ದೀರಿ, ರೋಸ್ಟರ್ ರಿಜಿಸ್ಟರ್ನ ಯಾವ ರೀತಿ ಅದನ್ನು ಪ್ರತಿಯನ್ನು ಮಾಡಿದ್ದೀರಿ, ಮೇಂಟೈನ್ ಮಾಡಿದ್ದೀರಿ, ಯಾವ ಹುದ್ದೆಗಳಿಗೆ ಯಾವ ರೀತಿ ವರ್ಟಿಕಲ್ ಆಗಿ ಹಾರಿಜೆಂಟಲ್ಗಳಾಗಿ ಸಬ್ಜೆಕ್ಟ್ ವೈರ್ ಯಾವ ರೀತಿ ಮಾಡಿದಿರಿ ಅದನ್ನು ಪರಿಶೀಲನೆಗೆ ಕರ್ನಾಟಕ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಂದರೆ SC/ST ಆಯೋಗ ಕೇಳುತ್ತೆ ತಮಗೆ. ಅದನ್ನು ತೊಗೊಂಬನ್ನಿ ದಾಖಲೆ ಪರಿಶೀಲನೆಗೆ ಅಧಿಕಾರಿಗಳ ಜೊತೆ ನಾವು ಅದನ್ನು ಪರಿಶೀಲನೆ ಮಾಡಿ ತಪ್ಪಿತ್ತಂದರೆ ಅದನ್ನು ಮುಂದಿನ ಕ್ರಮಗಳಾಗೋದು ಅಂತ ಹೇಳಿಕೆ ತಾವು ನೇರವಾಗಿ ಅವರು ಹೇಳ್ತಾ ಇದ್ದಾರೆ ಅಂತಂದರೆ ತಾವು ದಾಖಲೆಗಳ ಪರಿಶೀಲನೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕರ್ನಾಟಕ SC/ST ಆಯೋಗಕ್ಕೆ ತಾವು ಯಾಕೆ ಸಬ್ಮಿಟ್ ಮಾಡ್ತಾ ಇಲ್ಲ? ಅಂದರೆ ತಮಗೆ ಭಯ ಇದೆ, ಈ ನೇಮಕಾತಿಯಲ್ಲಿ ರೋಸ್ಟರ್ ಬಿಂದುಗಳು ತಪ್ಪು ಮಾಡಿದ್ದೀರಾ ಮತ್ತು ತಾವು ರೋಸ್ಟರ್ ಬಿಂದುಗಳು ಯಾವುದೇ ರೀತಿ ಇದನ್ನು ತಾವು ಸರಿದೂಗಿಸಿಲ್ಲ. ಅಂದರೆ ಯಾವುದೇ ಒಂದು ಕಾಗದನ ತಗೋತೀರಿ, ತಮ್ಮ ಮನಸ್ಸಿಗೆ ಬಂದಂಗೆ ಯಾವುದೇ ಒಂದು ರೋಸ್ಟರ್ ರಿಜಿಸ್ಟರ್ನ ಯಾವುದೇ ರೀತಿ ಒಂದು ಸರಿದೂಗಿಸ್ಕೊಂಡು ತಾವುಗಳು ನೇಮಕಾತಿ ಮಾಡಿದ್ದೀರಾ ಅಂತೇಳಿ ನಮಗೆ ಅನುಮಾನ ಕಂಡು ಬರ್ತಾ ಇದೆ. ದಯವಿಟ್ಟು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ಮೂಲಕ ತಮ್ಮಲ್ಲಿ ನಾನು ನಿರ್ದೇಶಕರಿಗಾಗಿರ್ಬೋದು ಅಥವಾ ಇದರ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ತಮ್ಮಲ್ಲಿ ಇನ್ನೂ ಕಾಲ ಮಿಂಚಿಲ್ಲ, ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ತಾವುಗಳು ಪಾರದರ್ಶಕವಾಗಿ ಈ ನೇಮಕಾತಿಯನ್ನು ನಡೆಸಿದರೆ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ತಾವು ಈ ನೇಮಕಾತಿಯನ್ನು ನಡೆಸಿದರೆ ಸಂವಿಧಾನಬದ್ಧ ನಿಯಮದಡಿ ತಾವೇನಾದರೂ ಕರ್ತವ್ಯನ ಮಾಡಿದರೆ ತಮ್ಮ ಇಲಾಖೆ ಕರ್ತವ್ಯ ನಿಷ್ಠರಾಗಿದ್ದರೆ ತಾವುಗಳು ರೋಸ್ಟರ್ ರಿಜಿಸ್ಟರ್ನ ಯಾವ ರೀತಿ ಮೇಂಟೈನ್ ಮಾಡಿದಿರಿ ಅದನ್ನು SC/ST ಆಯೋಗಕ್ಕೆ ಸಲ್ಲಿಸಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ತಾವು ಸಲ್ಲಿಸಿ. ತಾವು ಯಾಕೆ ಹಿಂದೆ ಸರಿತಾ ಇದ್ದೀರಿ?
ಅಭ್ಯರ್ಥಿಗೆ ತಾವುಗಳು ಏನು ಮಾಡ್ತಾ ಇದ್ದೀರಿ, ಇವರು ಕೆಲವು ಒಂದು ದಲಿತ ಮಹಿಳೆ ಇದ್ದಾಳೆ, ಇವಳನ್ನ ಏನಾದರೂ ಅರ್ಜಿನ ಕೊಡ್ತಾ ಇರ್ತಾರೆ, ನಾವು ಇದನ್ನು ಹಂಗೆ ಟೈಮ್ನ ಮುಂದೆ ತಳ್ಕೊತ ಹೋಗೋಣ, ಇದನ್ನು ಇಲ್ಲೇ ಈ ಪ್ರಕರಣ ಮುಚ್ಚ ಹಾಕೊಂಡು ತಾವು ಏನಾದರೂ ಹುನ್ನಾರ ಮಾಡಿದರೆ ದಯವಿಟ್ಟು ಅದು ತಪ್ಪು ತಿಳುವಳಿಕೆ. ಸಂವಿಧಾನ ಇನ್ನೂ ಜೀವಂತ ಇದೆ. ನಮಗೆ ನ್ಯಾಯ ಸಿಗುವವರೆಗೂ ಅಭ್ಯರ್ಥಿ ಪರವಾಗಿ ನಾವು ಕೂಡ ಹೋರಾಡ್ತೀವಿ. ತಾವುಗಳು ಎಲ್ಲಿವರೆಗೂ ಕೂಡ ರೋಸ್ಟರ್ ರಿಜಿಸ್ಟರ್ ಆಗಿರ್ಬೋದು, ಯಾವ ರೀತಿ ನೇಮಕಾತಿಯನ್ನು ಮಾಡಿದ್ದೀರಿ ಆ ನೇಮಕಾತಿಯನ್ನು ಸಂಬಂಧಪಟ್ಟಂಥ ದಾಖಲೆಗಳನ್ನು SC/ST ಆಯೋಗಕ್ಕೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ತಾವುಗಳು ಎಲ್ಲಿವರೆಗೂ ಇದನ್ನು ಸಬ್ಮಿಟ್ ಮಾಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿಶ್ಚಿತ. ನಾವು ಬಿಡೋದಿಲ್ಲ ಇದನ್ನು. ಈ ನೇಮಕಾತಿಯಲ್ಲಿ ತುಂಬ ಅಕ್ರಮಗಳು ನಡೆದಿದೆ ಅಂತ ಇದು ತಮ್ಮ ಎಲ್ಲ ರೈಟಿಂಗಲ್ಲಿ ನೀಡಿದಂಥ ಮಾಹಿತಿ ಅಧಿನಿಯಮದಡಿ ನೀಡಿದಂಥ ಹಿಂಬರಗಳು ಎಲ್ಲನೂ ತೋರಿಸ್ತಾ ಇದೆ ತಾವುಗಳು ತಪ್ಪು ಮಾಡಿದ್ದೀರಿ ಅಂತ. ತಾವುಗಳು ತಪ್ಪು ಮಾಡಲಿಲ್ಲ ಅಂತಂದರೆ ಸ್ವಾಮಿ, ತಾವುಗಳು SC/ST ಆಯೋಗಕ್ಕೆ ದಾಖಲೆಗಳನ್ನು ಪರಿಶೀಲನೆಗೆ ತನ್ನಿ, ಕೊಡಿ. ಅದನ್ನು ಯಾಕೆ ತಾವು ಕೊಡ್ತಾ ಇಲ್ಲ? ಅಭ್ಯರ್ಥಿಗೆ ಮಾತ್ರ ಹಿಂಬರ ನೀಡಿರ್ತೀರಿ, ಆ ಅಭ್ಯರ್ಥಿಗೆ ಹಿಂಬರ ನೀಡಿದಂಥ ತಾವು SC/ST ಆಯೋಗಕ್ಕೆ ಯಾಕೆ ನೀಡ್ತಾ ಇಲ್ಲ? ಸಮಾಜ ಕಲ್ಯಾಣ ಇಲಾಖೆಗೆ ಯಾಕೆ ನೀಡ್ತಾ ಇಲ್ಲ ತಾವುಗಳು? ಇದರ ಅರ್ಥ ತಾವುಗಳು ತಪ್ಪು ಮಾಡಿದ್ದೀರಿ, ತಮಗೆ ಭಯ ಇದೆ. ಈ ನೇಮಕಾತಿಯಲ್ಲಿ ತುಂಬ ಅಕ್ರಮಗಳಾಗಿದೆ, ರೋಸ್ಟರ್ ಬಿಂದುಗಳು ತಪ್ಪಾಗಿದೆ ಅಂತಂದರೆ ಇಡೀ ನೇಮಕಾತಿನೇ ಉಲ್ಲಂಘನೆ ಮಾಡ್ದಂಗೆ, ನೇಮಕಾತಿನೇ ಅಕ್ರಮನ ಅದು. ಸಮಾಜ ಕಲ್ಯಾಣ ಇಲಾಖೆನೇ ಸ್ವತಃ ಸಮಾಜ ಕಲ್ಯಾಣ ಇಲಾಖೆ ಮತ್ತು DPRಗಳು ನಿಯಮಗಳನ್ನೇ ಹೇಳ್ತವೆ. ರೋಸ್ಟರ್ ಬಿಂದುಗಳ ಅನ್ವಯನೇ ಅದನ್ನು ಆ ರೀತಿ ಪ್ರಕಾರನೇ ತಾವು ಬಿಂದುಗಳ ವರ್ಗೀಕರಣ ಮಾಡಿ ವರ್ಟಿಕಲ್ ಹಾರಿಜೆಂಟಲ್ ಮಾಡಿ ಪ್ರತಿ ವಿಷಯವಾರು ಅದನ್ನು ತಾವುಗಳು ಸಬ್ಮಿಟ್ ಮಾಡಬೇಕು. ಅದೇ ರೀತಿ ನೇಮಕಾತಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬೇಕಂತ ಜೀವೋಗಳು ಇದ್ದಾವೆ, ರೂಲ್ಸ್ಗಳಿದ್ದಾವೆ, ಅದೇ ಪ್ರಕಾರನೇ ಮಾಡಬೇಕು. ಏನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇದೇನು ಬೇರೆ ಇದೊಂದು ಸ್ವತಂತ್ರ ಏನಾದರೂ ಇಲಾಖೆನ? ತಾವುಗಳೇ ಮಾಡಿದ್ದೇ ರೋಸ್ಟರ್ ಬಿಂದುಗಳು, ತಾವುಗಳು ಮಾಡಿದ್ದೇನೆ ನೇಮಕಾತಿ. ಹಾಗೇನಾದರೂ ಇದ್ದರೆ ದಯವಿಟ್ಟು ಅದನ್ನಾದರೂ ಲಿಖಿತ ರೂಪದಲ್ಲಿ ಆದರೂ ಕೊಡಿ ಹಿಂಬರನ. ಅದನ್ನು ತಾವುಗಳು ತಪ್ಪು ಮಾಡಿದ್ದೀರಿ, ತಪ್ಪು ಮಾಡಿಲ್ಲ ಅನ್ನೋದು ಏನಾದರೂ ಇತ್ತಂದರೆ ತಾವುಗಳು ಪಾರದರ್ಶಕವಾಗಿ ನೇಮಕಾತಿಯನ್ನು ಆಗಿದ್ದೇ ಆದಲ್ಲಿ ತಾವುಗಳು SC/ST ಆಯೋಗಕ್ಕೆ ದಾಖಲೆ ಪರಿಶೀಲನೆ ಕೊಡಿ. ಯಾಕೆ ಕೊಡ್ತಾ ಇಲ್ಲ ತಾವುಗಳು? ವಿನಾಕಾರಣ ಅಭ್ಯರ್ಥಿಗಳು ಅರ್ಜಿಗಳನ್ನು ನೀಡ್ತಾ ಇದ್ದಾರೆ, ಯಾವುದೇ ರೀತಿ ಅವರಿಗೇನೆ ತಪ್ಪು ಹಿಂಬರ ನೀಡಿ ಪ್ರಕರಣ ಕ್ಲೋಸ್ ಮಾಡೋಕ್ಕೆ ತಾವುಗಳು ಹುನ್ನಾರ ಮಾಡ್ತಾ ಇದ್ದೀರಾ. ಎಲ್ಲ ಅಧಿಕಾರಿಗಳಾಗಿರ್ಬೋದು, ಕೆಳ ಹಂತದ ಅಧಿಕಾರಿಗಳಾಗಿರ್ಬೋದು. ಯಾಕೆ ಭಯ ಕಾಡ್ತಾ ಇದೆಯಲ್ಲ ತಮಗೆ? ಮತ್ತು ಅಭ್ಯರ್ಥಿಯು ತಪ್ಪು ಹಿಂಬರ ನೀಡುತ್ತೀರಿ, ಅದಕ್ಕೂ ಕೂಡ ಅಭ್ಯರ್ಥಿಯು ತಪ್ಪು ಹಿಂಬರಕ್ಕೆ ಒಂದು ಸದರಿ ದಾಖಲೆ ಸಮೇತ ಅರ್ಜಿಗಳನ್ನು ನೀಡ್ತಾರೆ, ಅದಕ್ಕೂ ಇಲ್ಲಿವರೆಗೂ ಕೂಡ ಉತ್ತರ ಇಲ್ಲ ತಮ್ಮ ಹತ್ರ. ಮತ್ತು ಇನ್ನು ಎಂಥ ದಾಖಲೆಗಳನ್ನು ತಮಗೆ ನೀಡಬೇಕು? ತಾವುಗಳು ಯಾವ ರೀತಿ ರೋಸ್ಟರ್ ರಿಜಿಸ್ಟರ್ ತಪ್ಪುಗಳು ಮಾಡಿದ್ದೀರಿ, ಅಭ್ಯರ್ಥಿ ಏನು ಮಾಡಿದ್ದಾರೆ, ಸಂಬಂಧಪಟ್ಟಂಥ ಜಿಯೋಗಳಾಗಿರ್ಬೋದು, ಅದರ ಸಂಬಂಧಪಟ್ಟಂಥ ತಾವು ಏನು ನೀಡಿದ ಹಿಂಬರತಕ್ಕಂಥ ಎಲ್ಲನ ಮಾಹಿತಿಯನ್ನು ಹಚ್ಚಿ ತಮಗೆ ಕೊಟ್ಟಿರ್ತಾರೆ. ಆದರೆ ಇಲ್ಲಿವರೆಗೂ ತಮ್ಮಿಂದ ಉತ್ತರ ಯಾಕಿಲ್ಲ? ವಿಶೇಷ ಏನಂತಂದರೆ ದಲಿತ ಮಹಿಳೆಗೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, SC/ST ಆಗಿರ್ಬೋದು, ಇವರು ದಲಿತ ಮಹಿಳೆಗೆ ನ್ಯಾಯ ಕೊಡಿಸಬೇಕಾದ ಸಂಸ್ಥೆಗಳು ಇವು. ಸಮಾಜ ಕಲ್ಯಾಣ ಇಲಾಖೆ ನಿಯಮಗಳನ್ನು ಹೇಳುತ್ತೆ, 1990 ನಿಯಮದಲ್ಲಿ ಹೇಳುತ್ತೆ. ಯಾವುದೇ ಒಂದು ನೇಮಕಾತಿಗಳನ್ನು ಮಾಡಬೇಕಾತಂತಂದರೆ ಪ್ರತಿ ವರ್ಷಕ್ಕೊಮ್ಮೆ ಅದರದ್ದು ಯಾವ ರೀತಿ ನೇಮಕಾತಿಗಳನ್ನು ಮಾಡಿರ್ತೀರಿ, ಅದರದ್ದು ಎಲ್ಲನೂ ನೇಮಕಾತಿ ಯಾವ ಬಿಂದುವಿನಿಂದ ಕೊನೆಯಾಗಿದೆ, ಯಾವ ಬಿಂದುವಿನಿಂದ ಪ್ರಾರಂಭವಾಗಿದೆ, ಅದನ್ನು ಯಾವುದೇ ಒಂದು ನೇಮಕಾತಿ ಸಂಸ್ಥೆಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಯಾವುದೇ ಒಂದು ಸಂಸ್ಥೆಗಳಿರಲಿ ಕರ್ನಾಟಕದಲ್ಲಿ, ಅದನ್ನು ಪ್ರತಿಯೊಂದನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಸಬ್ಮಿಟ್ ಮಾಡಬೇಕಂತ ಒಂದು ಜೀವನ ಇದೆ. ಸಮಾಜ ಕಲ್ಯಾಣ ಇಲಾಖೆದವರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇದನ್ನು ಮಾಹಿತಿಯನ್ನು ಕೇಳಿದ್ರೆ, ತಾವು ಸಬ್ಮಿಟ್ ಮಾಡಿದರೆ ಅಂತ ಕೇಳಿದ್ರೆ ಇದರದ್ದು ದಾಖಲಾತಿಗಳ ನಿರ್ವಹಣೆ ಕಂಡು ಬಂದಿರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಸಮಾಜ ಕಲ್ಯಾಣ ಇಲಾಖೆ ಕೇಳ್ಬೋದಲ್ಲ? ಸಮಾಜ ಕಲ್ಯಾಣ ಇಲಾಖೆ ಯಾಕೆ ಕೇಳ್ತಾ ಇಲ್ಲ? ಮತ್ತು ತಾವುಗಳು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾವು ದಲಿತರ ರಕ್ಷಣೆಗಾಗಿ ಏನಾದರೂ ಅವರ ಹಕ್ಕುಗಳ ಚ್ಯುತಿ ಬಂದಾಗ ಅವರ ಪರವಾಗಿ ನಾವು ಅವರನ್ನ ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯ ಕೊಡಿಸುವ ಒಂದು ಸಂಸ್ಥೆಯಾಗಿದೆ ಅಂತ ಹೇಳಕ್ಕೆ ಸಮಾಜ ಕಲ್ಯಾಣ ಇಲಾಖೆ ತಮ್ಮ ಪೀಠಿಕೆಯಲ್ಲಿ ಹಾಕೋತೀರಿ. ಅದರ ಅನ್ವಯ ಕೆಲಸ ಮಾಡಿ ಸ್ವಾಮಿ. ಅಂಬೇಡ್ಕರ್ ಅವ್ರ ಹೆಸರಲ್ಲಿ ತಾವು ಯಾಕೆ ಅದು ಸಂಸ್ಥೆ ನಡೆಸ್ತೀರಿ ಅಂತಂದ್ರೆ, ಒಬ್ಬ ದಲಿತ ಮಹಿಳೆಗೆ ತಾವು ನ್ಯಾಯ ಕೊಡ್ಸೋಕ್ಕಾಗಲಿಕ್ಕಂತಂದರೆ ಸಮಾಜ ಕಲ್ಯಾಣ ಇಲಾಖೆ ಇರೋದೇ ಒಂದು ಅಸ್ತಿತ್ವದ ಒಂದು ಪ್ರಶ್ನೆ ಉಂಟಾಗುತ್ತೆ. ಮತ್ತು ದಲಿತರು ಯಾರ ಹತ್ರ ಹೋಗಬೇಕು?
ಒಬ್ಬ ದಲಿತ ಮಹಿಳೆ ಈ ರೀತಿ ರೋಸ್ಟರ್ ಬಿಂದುಗಳು ಅಕ್ರಮವಾಗಿದೆ, ಸಂವಿಧಾನಬದ್ಧವಾಗಿ ನನಗೆ ಸಿಗಬೇಕಾದಂಥ ಒಂದು ಹುದ್ದೆನ ನಾನು ಕಳ್ಕೊತಾ ಇದ್ದೀನಿ, ದಯವಿಟ್ಟು ಇದನ್ನು ಕೊಡಿಸಿ ಸ್ವಾಮಿ, ನ್ಯಾಯ ಮಾಡಿ ಪರಿಶೀಲನೆ ಕೊಡಿಸಿ ಸ್ವಾಮಿ ಅಂತ ಸಮಾಜ ಕಲ್ಯಾಣ ಇಲಾಖೆ ದೂರು ಅರ್ಜಿನ ಸಲ್ಲಿಸಿದ್ರೆ ಸಮಾಜ ಕಲ್ಯಾಣಕ್ಕೆ ಏನು ಮಾಡ್ತಾ ಇದೆ, ಒಂದು ಲೆಟರ್ಗಳನ್ನು ಪದವಿ ಪೂರ್ವ ಇಲಾಖೆಗೆ ಕಳಿಸ್ಬಿಟ್ರೆ ಮುಗಿದೋಯ್ತಾ? ತಮ್ಮ ಹಂತದಲ್ಲೇ ಒಂದು ಸಂವಿಧಾನಬದ್ಧ ಒಂದು ತಮ್ಮ ಇಲಾಖೆ, ಅದು ತಮಗೆ ಅಧಿಕಾರ ಇದೆ. ಈ ನೇಮಕಾತಿಯಲ್ಲಿ ಅಕ್ರಮ ಯಾವುದೇ ರೀತಿ ಬಂದರೆ ತಾವು ಹೋಗಿ ತನಿಖೆ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ಬೋದು. ತಾವು ಅಂಥ ಪವರ್ ಇದೆ. ತಾವು ತಮ್ಮ ಅಧಿಕಾರವನ್ನು ಯಾಕೆ ಯೂಸ್ ಮಾಡ್ತಾ ಇಲ್ಲ? ಸಮಾಜ ಕಲ್ಯಾಣ ಇಲಾಖೆದವರು ಏನಾದರೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಜೊತೆ ಏನಾದರೂ ಕೆಳಹಂತ ಅಧಿಕಾರಿಗಳ ಜೊತೆ ಇದ್ರ ಜೊತೆ ಈ ಅಕ್ರಮದಲ್ಲಿ ಏನಾದರೂ ಶಾಮೀಲು ಆಗಿದ್ದರೆ ದಯವಿಟ್ಟು ಅಭ್ಯರ್ಥಿಗೆ ಒಂದು ಹಿಂಬರವನ್ನು ನೀಡಿ. ದಯವಿಟ್ಟು ಮೋಸ ಮಾಡೋಕ್ಕೆ ಹೋಗಬೇಡಿ. ತಮಗೆ ಇದರಲ್ಲಿ ನಾವು ಸಮಾಜ ಕಲ್ಯಾಣ ಇಲಾಖೆ ಇದರಲ್ಲಿ ನಮಗೆ ಇದನ್ನು ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ. ಈ ರೀತಿ ನಮಗೆ ಒಂದು ಯಾವುದೋ ಒಂದು ರಾಜಕೀಯ ಒತ್ತಡ ಇದೆ, ನಮಗೆ ಅಧಿಕಾರಿಗಳ ಒತ್ತಡ ಇದೆ, ನಮಗೆ ಪಾರದರ್ಶಕವಾಗಿ ಇದನ್ನು ತನಿಖೆ ಮಾಡೋಕ್ಕೆ ಅಸಾಧ್ಯ ಆಗ್ತಾ ಇದೆ. ದಯವಿಟ್ಟು ತಮಗೆ ಯಾವುದಾದ್ರೂ ಒಂದು ಸಂಸ್ಥೆಗಳಿದ್ದರೆ ತಾವು ಸೂಚನೆ ನೀಡ್ತೀವಿ, ಅಲ್ಲಿ ಹೋಗಿ ತಾವು ನ್ಯಾಯವನ್ನು ಕೇಳ್ಬೋದು ಅಂತಾದ್ರೂ ಒಂದು ರೈಟಿಂಗಲ್ಲಿ ಅದ್ರ ಹಿಂಬರವನ್ನು ಕೊಡಿ ಅವರಿಗೆ. ಯಾಕೆ ಕೊಡ್ತಾ ಇಲ್ಲ? ಇಲ್ಲಿವರೆಗೂ ಕೂಡ 2 ವರ್ಷ 6 ತಿಂಗಳಾಯಿತು. 2024ರಲ್ಲಿನೂ ಕೊಡ್ತಾ ಇದ್ದೀರಿ. 2024ರಿಂದ ಹಿಡಿದು 2026ವರೆಗೂ ಕೂಡ ರೋಸ್ಟರ್ ಬಿಂದುಗಳು ತಪ್ಪಾಗಿರೋ ಬಗ್ಗೆ ದೂರು ಅರ್ಜಿನ ತಮಗೆ ಸಲ್ಲಿಸ್ತಾ ಇದ್ದಾರೆ. 2024ರಿಂದ 2024 ಎಂಡ್ವರೆಗೂ ತಾವುಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಅರ್ಜಿನ ಫಾಲೋಅಪ್ ಮಾಡ್ತೀರಿ, ಸೂಚನೆಯನ್ನು ಕೊಡ್ತೀರಿ. ಅದಾದ ನಂತರ 2025 1 ವರ್ಷಗಳ ಕಾಲ ತಾವು ಯಾವುದೇ ರೀತಿನ ಅದ್ರ ಬಗ್ಗೆನೇ ಫಾಲೋಅಪ್ನೇ ಮಾಡಲಿಲ್ಲ. ಯಾಕೆ 2026 ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ತಾವುಗಳು? ಸಮಾಜ ಕಲ್ಯಾಣ ಆಯುಕ್ತರು ತಮಗೆ ತಾವು ನೇಮಕಾತಿಯಲ್ಲಿ ಇಂಥ ಅಕ್ರಮಗಳು ನಡೆದರೆ ಅನುಸೂಚಿತ ಜಾತಿಗಳಾಗಿರ್ಬೋದು, ಇದರದಲ್ಲಿ ಇವ್ರದ್ದು ಏನಾದರೂ ಅನ್ಯಾಯ ಆಗಿದ್ರೆ ಅದನ್ನು ಸಮಸ್ಯೆ ಬಗೆಹರಿಸುವಂತಹ ಅಧಿಕಾರ ತಮಗಿದೆ ಸಮಾಜ ಕಲ್ಯಾಣ ಆಯುಕ್ತರಿಗೆ. ಆದರೆ ಸಮಾಜ ಕಲ್ಯಾಣ ಆಯುಕ್ತರು ತಮ್ಮ ಇಲಾಖಾ ಹಂತದಲ್ಲಿ ಇದನ್ನು ತಾವು ಬಗೆಹರಿಸದೇ ತಾವುಗಳು ಏನು ಮಾಡ್ತಾರೆ, SC/ST ಆಯೋಗಕ್ಕೆ ಬರೆದು ಕೊಡ್ತಾರೆ ನೇಮಕಾತಿ ಇದನ್ನು ಒಂದು ವರದಿ ಕೊಡ ಅಂತೇಳಿ. SC/ST ಆಯೋಗ ಏನು ಮಾಡ್ತಾ ಇದೆ? SC/ST ಆಯೋಗ ಕೂಡ ನಾವು ಅವರಿಗೆ ಲೆಟರ್ಗಳನ್ನು ಕೊಟ್ಟಿದ್ದೀವಿ, ಅವರು ಪರಿಶೀಲನೆಗೆ ಬರ್ತಾ ಇಲ್ಲ. ಅವ್ರ ಪರಿಶೀಲನೆಗೆ ಬಂದಾದ ನಂತರ ತಮಗೆ ನಾವು ಮಾಹಿತಿ ಕೊಡ್ತೀವಿ ಅಂತ ಹೇಳಿಕೆ ಅವರು ಕೂಡ ಅಭ್ಯರ್ಥಿಗೆ ಈ ರೀತಿ ಹಿಂಬೆ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ತಪ್ಪು ಹಿಂಬರ ನೀಡ್ತಾ ಇದೆ, ಸಮಾಜ ಕಲ್ಯಾಣ ಇಲಾಖೆ ಬೇಕಂತಲೇ ಇದನ್ನು ಕಾಲವನ್ನು ಮುಂದೆ ಮಾಡ್ತಾ ಇದೆ. ಮತ್ತು SC/ST ಇಲಾಖೆ ಅವ್ರೊಳಗೆ ಬಂದ ನಂತರನೇ ಪರಿಶೀಲನೆಗೆ ದಾಖಲೆಗಳನ್ನು ಒದಗಿಸಿದ ನಂತರನೇ ನಾವುಗಳು ಇದನ್ನು ಪರಿಶೀಲನೆ ಮಾಡಿ ತಮಗೆ ಅದನ್ನು ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳ್ತಾರೆ. ಯಾಕೆ ಸ್ವಾಮಿ? ಒಬ್ಬರು ಅಭ್ಯರ್ಥಿಯು ಈ ರೀತಿ ದಾಖಲೆಗಳ ಸಮೇತ ತಮಗೆ ಒಂದು SC/ST ಒಬ್ಬ SC ಮಹಿಳೆ, ಅದರಲ್ಲಿ ಮೇಲಾಗಿ ಗ್ರಾಮೀಣ ವಿಭಾಗದ ಮಹಿಳೆ, ಈ ರೀತಿ ಒಂದು ದೂರುಗಳ ಅಕ್ರಮ ನಡೆದಿದೆ, ಇದರ ವಿರುದ್ಧ ಒಬ್ಬ ಮಹಿಳೆ ನಿಂತು ಹೋರಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ SC/ST ಆಯೋಗ ಸಹಕಾರ ನೀಡಬೇಕು. ತಪ್ಪಿತ್ತಂದರೆ ಹೇಳಿ, ಅದನ್ನು ಹಿಂಬರಾದರೂ ನೀಡಿ. ತಾವುಗಳು ಯಾಕೆ ಮೌನ ವಹಿಸಿದ್ದೀರಿ? ಇದರಲ್ಲಿ SC/ST ಆಯೋಗ ಕೂಡ ಮೌನ ವಹಿಸ್ತಾ ಇದೆ, ಸಮಾಜ ಕಲ್ಯಾಣ ಇಲಾಖೆಯೂ ಮೌನ ವಹಿಸ್ತಾ ಇದೆ. ಮತ್ತು ಇದನ್ನು ಪರಿಶೀಲನೆ ಮಾಡೋರಾದರೂ ಯಾರು ಸ್ವಾಮಿ? ಇದನ್ನು ದಯವಿಟ್ಟು ಈ ವಿಡಿಯೋವನ್ನು ನೋಡ್ತಕ್ಕಂತಹ ಎಲ್ಲ ಯಾರಾದರೂ SC/ST ಸಂಘಟನೆಗಳಾಗಿರ್ಬೋದು ಅಥವಾ ದಲಿತರ ಪರವಾಗಿ ಯಾರಾದರೂ ಹೋರಾಡ್ತಾ ಇರುವಂಥ ಸಂಘಟನೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ನೇಮಕಾತಿ ಅಕ್ರಮಗಳ ವಿರುದ್ಧ ಹೋರಾಡ್ತಾ ಇರುವಂಥ ಸಂಘಟನೆಗಳಾಗಿರ್ಬೋದು, ದಯವಿಟ್ಟು ಇದನ್ನು ಈ ವಿಡಿಯೋವನ್ನು ಗಮನಿಸಿ ತಾವುಗಳು ಏನಾದರೂ ಮುಂದಾಳತ್ವ ವಹಿಸ್ಕೊಂಡು ಬಂದ್ರೆ ಅಂತಂದರೆ ಈ ನೇಮಕಾತಿಯಲ್ಲಿ ಇರತಕ್ಕಂತಹ ಅಕ್ರಮಗಳ ವಿರುದ್ಧ ನಾವು ಕೂಡ ಹೋರಾಡ್ಬೋದು. ನಮಗೆ ಬೆಂಬಲವನ್ನು ನೀಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ತಮ್ಮಲ್ಲಿ ಕೊನೆಯದಾಗಿ ಮನವಿ ಮಾಡಿಕೊಳ್ಳೋದೇನೆಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ತಾವುಗಳು SC/ST ಆಯೋಗಕ್ಕೆ ರೋಸ್ಟರ್ ಬಿಂದುಗಳು ಅದ್ರ ಬಗ್ಗೆ ಪರಿಶೀಲನೆಗೆ ದಾಖಲೆಗಳನ್ನು ದಯವಿಟ್ಟು ಸಲ್ಲಿಸಿ. ತಾವುಗಳು ಪಾರದರ್ಶಕವಾಗಿ ಮಾಡಿದರೆ ಯಾವುದೇ ರೀತಿ ತಮಗೆ ಭಯ ಇಲ್ಲ ಅಂತಂದರೆ, ಮತ್ತು SC/ST ಆಯೋಗ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೋತೀನಿ, ಈ ನೇಮಕಾತಿಯಲ್ಲಿ ಅಂದರೆ 2014-15 ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ನೇಮಕಾತಿಯಲ್ಲಿ ರೋಸ್ಟರ್ ರಿಜಿಸ್ಟರ್ನೇ ನಿರ್ವಹಣೆ ಮಾಡದೇ ಇವರು ನೇಮಕಾತಿನ ಮಾಡಿದ್ದಾರೆ. ದಯವಿಟ್ಟು ಇದನ್ನು ಸಂಬಂಧಪಟ್ಟವರು ಇದನ್ನು ಈ ವಿಡಿಯೋನ ಗಮನಿಸಿ ತಾವುಗಳು ಸ್ವಯಂ ಪ್ರೇರಿತವಾಗಿ ಇದನ್ನು ತನಿಖೆ ಮಾಡೋಕ್ಕೆ ಮುಂದಾಗಿ ದಯವಿಟ್ಟು
ಒಬ್ಬ ದಲಿತ ಮಹಿಳೆಗೆ ಇದರಲ್ಲಿ ತುಂಬ ಅನ್ಯಾಯ ಆಗ್ತಾ ಇದೆ. ಮತ್ತು ಒಂದು ವೇಳೆ ಈ ನೇಮಕಾತಿಯಲ್ಲಿ ರೋಸ್ಟರ್ ಬಿಂದುಗಳು ಏನಾದರೂ ಉಲ್ಲಂಘನೆ ಆಗಿತ್ತಂತಂದರೆ ಈ ನೇಮಕಾತಿಯಲ್ಲಿ ಆ ಸಂಬಂಧಪಟ್ಟಂತಹ ಕೆಟಗರಿ ಆಗಿರ್ಬೋದು ಅಥವಾ ಎಲ್ಲರಿಗೂ ಕೂಡ ಯಾರು ಈ ಹುದ್ದೆಗಳಿಂದ ವಂಚನೆ ಆಗಿದ್ರೆ ಅವ್ರಿಗೂ ಕೂಡ ನ್ಯಾಯ ಸಿಗುವಂತಹ ಒಂದು ಚಾನ್ಸಸ್ ಇದೆ. ದಯವಿಟ್ಟು ಎಲ್ಲರೂ ಈ ತಪ್ಪಾದ ನೇಮಕಾತಿಯ ವಿರುದ್ಧ ಹೋರಾಡಬೇಕು ಮತ್ತು ದಲಿತ ಮಹಿಳೆಗೆ ನ್ಯಾಯವನ್ನು ನೀಡಬೇಕು. ಮತ್ತು ನಾನು ಈ ವಿಡಿಯೋ ಮೂಲಕ ನಾನು ಗೌರವಾನ್ವಿತ ರಾಜ್ಯಪಾಲರಲ್ಲಾಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ತಮಗೂ ಕೂಡ ತಾವುಗಳು ಹೇಳ್ತಾ ಇದ್ದೀರಿ, ನಾನು ಅಧಿಕಾರ ವಹಿಸ್ಕೊಂಡ ನಂತರ ನನ್ನ ಈ ಅಧಿಕಾರಾವಧಿಯಲ್ಲಿ ಭ್ರಷ್ಟಾಡಳಿತವನ್ನು ದೂರ ಮಾಡ್ತೀನಿ ಅಂತ ತಾವುಗಳು ಹೇಳಿಕೆಯನ್ನು ನೀಡ್ತಾ ಇದ್ದೀರಿ. ದಯವಿಟ್ಟು ಈ ವಿಷಯವನ್ನು ಗಮನಿಸಿ. ಒಬ್ಬ ದಲಿತ ಮಹಿಳೆಗೆ ಅನ್ಯಾಯ ಆಗ್ತಾ ಇದೆ ಮತ್ತು ಈ ಒಂದು ಅಕ್ರಮ ನೇಮಕಾತಿ ವಿರುದ್ಧ ಒಬ್ಬ ದಲಿತ ಮಹಿಳೆ ಹೋರಾಡ್ತಾ ಇದ್ದಾಳೆ. ತಾವುಗಳು ಇದನ್ನ ಅಧಿಕಾರಿಗಳಿಗೆ ಸೂಚನೆ ನೀಡಿ ತನಿಖೆಯನ್ನು ನಡೆಸಿ ಒಂದು ನ್ಯಾಯವನ್ನು ಕೊಡಿಸಿ ತಾವುಗಳು. ಮತ್ತು ಮುಖ್ಯ ಕಾರ್ಯದರ್ಶಿಗಳು ಮೇಡಮ್ ತಮಗೂ ಕೂಡ ದಯವಿಟ್ಟು ತಮ್ಮ ಸುಪರ್ದಿಯಲ್ಲಿ ಬರ್ತಕ್ಕಂಥ ಎಲ್ಲ IPS ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಪ್ರಧಾನ ಕಾರ್ಯದರ್ಶಿಗಳಾದ ಉನ್ನತ ಇದು ಯಾವುದೋ ಪದವಿ ಪರಿಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಮತ್ತು SC/ST ಆಯೋಗ ಕಾರ್ಯದರ್ಶಿಗಳಿಗೆ ತಾವು ಸೂಚನೆಯನ್ನು ನೀಡಿ ಈ ರೋಸ್ಟರ್ ನೇಮಕಾತಿಗಳು ತಪ್ಪಾಗಿರೋ ಬಗ್ಗೆ ಏನದು ತನಿಖೆ ನಡೀತಾ ಇದೆ ಅದರದ್ದು ಏನಿದೆ ಮಾಹಿತಿ ಕೊಡಿ ಅಂತ ಕೇಳಿ. ತಮಗೂ ಕೂಡ ಅಭ್ಯರ್ಥಿಯು ದೂರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ತಾವು ಕೂಡ ಇದರಲ್ಲಿ ದಯವಿಟ್ಟು ಸ್ವಯಂ ಪ್ರೇರಿತವಾಗಿ ಇನ್ವಾಲ್ವ್ ಆಗಿ ಒಬ್ಬ ಸಂವಿಧಾನಬದ್ಧವಾದ ಮಹಿಳೆಗೆ ಸಿಗಬೇಕಾದ ಹುದ್ದೆಯನ್ನು ದಲಿತ ಮಹಿಳೆಗೆ ಸಿಗಬೇಕಾದ ಹುದ್ದೆಯನ್ನು ದಯವಿಟ್ಟು ತನಿಖೆ ನಡೆಸಿ ಪಾರದರ್ಶಕವಾಗಿ ತನಿಖೆ ನಡೆಸಿ ಒಂದು ನ್ಯಾಯವನ್ನು ಕೊಡಿಸಬೇಕಂತ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ಅವೇರ್ನೆಸ್ ಮಾಡಿ. ಯಾಕಂದರೆ ಒಬ್ಬರಿಗೆ ತಪ್ಪೇ ಒಂದು ರೋಸ್ಟರ್ ರಿಜಿಸ್ಟರ್ನ ನಿರ್ವಹಣೆ ಮಾಡದೇ ನೇಮಕಾತಿ ಮಾಡಿದ್ದಾರೆ ಅಂತಂದರೆ ಅದು ತಪ್ಪೇ, ಅದು ಆ ನೇಮಕಾತಿನೇ ತಪ್ಪೇ. ಅದನ್ನು ಸಮಾಜ ಕಲ್ಯಾಣ ಇಲಾಖೆ ಪರಿಶೀಲನೆ ಮಾಡಿ ಹೇಳಬೇಕಾಗುತ್ತೆ. ಅದನ್ನು ಒಬ್ಬ ಅಭ್ಯರ್ಥಿಯ ಪರವಾಗಿ ನಾನು ಹೇಳ್ಬೋದು, ಅದನ್ನು ಗಂಭೀರ ಆರೋಪ ಮಾಡ್ತಾ ಇದ್ದೇನೆ. ಅದನ್ನು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಾಧ್ಯ ಆದಷ್ಟು ಅಧಿಕಾರಿಗಳಿಗೆ ತಲುಪಿಸಿ. ದಯವಿಟ್ಟು ಇದಕ್ಕೆ ಯಾರಾದರೂ ಬೆಂಬಲ ಕೊಡೋರಿದ್ದರೆ ದಯವಿಟ್ಟು ಬೆಂಬಲ ಕೊಡಿ. ವ್ಯಾಪಕವಾಗಿ ಇದನ್ನು ಪ್ರಚಾರ ಮಾಡಿ. ಈ ನೇಮಕಾತಿಯಿಂದ ಯಾರ್ಯಾರು ಹೊರಗಡೆ ಉಳಿದಿದ್ದಾರೆ ಅನ್ಯಾಯವಾಗಿ ರೋಸ್ಟರ್ ಬಿಂದುಗಳು ತಪ್ಪಾಗಿ ಅವರಿಗೂ ಕೂಡ ನ್ಯಾಯ ಸಿಗಲಿ ಅಂತ ತಮ್ಮಲ್ಲಿ ನಾನು ಕೈ ಮುಗಿದು ಬೇಡಿಕೊಳ್ತೇನೆ. ಮತ್ತು ದಯವಿಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.